ಎಲ್ಲರಿಗೂ ನಮಸ್ಕಾರ. KM ರೇಖಾ ಚಾನಲ್ ಕನ್ನಡ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಚೂರಾರ ಇಷ್ಟ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ದಿನನಿತ್ಯ ಏನೇನು ಕೆಲಸ ಮಾಡ್ತೀನಿ ಅದು ಮಾತ್ರ ಹಾಕ್ತೀನಿ. ನನಗೆ ಅಷ್ಟೇನು ಕುಕ್ಕಿಂಗ್ ಬರಲ್ಲ. ಲಾಗ್ ಥರ ಮಾಡ್ತಾಯಿದ್ದೀನಿ. ನಾನು ಏನೇನು ಕೆಲಸ ಮಾಡ್ತೀನಿ ಅದು ಮಾತ್ರ ಮಾಡ್ತೀನಿ. ಏನು ವಿಡಿಯೋ ಕಡೆ ಬರೋಣ. ಇವತ್ತು ಏನೇ ಆದರೂ ಮನುಷ್ಯನಿಗೆ ದುಡ್ಡೇ ಮುಖ್ಯ. ದುಡ್ಡು ಇದ್ದರೂ ಬೇಕು, ಸತ್ರೂ ಬೇಕು. ಮನುಷ್ಯ ಒಂದೊಂದು ಟೈಮಲ್ಲಿ ₹1 ಇಲ್ದೋದ್ರೆ ಎಷ್ಟು ಕಷ್ಟ ಅಂತ ಅನುಭವಿಸೋರಿಗೆ ಗೊತ್ತು. ಅದು ಏನೇ ಆದ್ರೂ ನಮ್ಮ ಹೆಲ್ತ್ಗಾದರೂ ದುಡ್ಡು ಅಂತ ಇರಲೇಬೇಕು. ಒಂದೊಂದು ಸರಿ ₹1ಗೂ ಪೇಚಾಡಂಗಾಗುತ್ತೆ. ದುಡ್ಡೇ ಮುಖ್ಯ. ನಾವು ಏನೇ ಕಷ್ಟ ಬಂದರೂ ₹1 ಕಷ್ಟಪಡಬೇಕು. ನಮ್ಮದು ಅಂತ ಅಮೌಂಟು ಅಂತ ಸ್ವಲ್ಪ ಇಟ್ಕೊಂಡಿದ್ರೆ ನಮ್ಮ ಹೆಲ್ತ್ಗಾದರೂ ಬೇಕೇ ಬೇಕು. ಮಕ್ಕಳು ಎಜುಕೇಷನ್ಗೆ ಏನಾದರೂ ನಾವು ಕೂಡಿಟ್ಕೊಂಡಿರಲೇಬೇಕು. ನಮ್ಮನೆ ಎದುರುಗಡೆ ಮಾಮ ಅವರು ತುಂಬ ಕಷ್ಟದಲ್ಲಿದ್ದರು. ಬರೀ ಬಡ್ಡಿ ಕಟ್ಟೋದೇ ಆಯಿತು. ಅವ್ರಿಗೆ ಸತ್ತಾಗ ಅವ್ರಿಗೆ ವಾಪ ಮಾಡೋಕ್ಕೂ ಸಹ ದುಡ್ಡು ಇರಲಿಲ್ಲ. ನೋಡ್ಬಿಟ್ಟು ಆ ಪರಿಸ್ಥಿತಿ ನೋಡ್ಬಿಟ್ಟು ನನಗೆ ಹೊಟ್ಟೆ ಉರಿಲಿಲ್ಲ. ಏನೇ ಆದರೂ ಮನಸ್ಸಿಗೆ ಸತ್ರೂ ಬೇಕು, ದುಡ್ಡು ಇದ್ರೂ ಬೇಕು. ಪ್ರೀತಿ ವಿಶ್ವಾಸ ಎಲ್ಲ ಮನುಷ್ಯನಿಗೆ ಮುಖ್ಯ ಅಂತ ಅನ್ಕೋತೀನಿ ನಾನು. ದುಡ್ಡಿಲ್ಲದೆ ಏನೂ ನಡೆಯೋದಿಲ್ಲ. ದುಡ್ಡೇ ಮುಖ್ಯ ಅಂತೀನಿ. ಅಡುಗೆ ಮನೆ ಕ್ಲೀನ್ ಮಾಡಿರಲಿಲ್ಲ. ಅಡುಗೆ ಮನೆಯೆಲ್ಲ ರಾತ್ರಿ ಯಾಕೋ ಆಗಲಿಲ್ಲ ಅಂತ ಮನಿಕಬಿಟ್ಟಿದೆ. 3 ಗಂಟೆ ರಾತ್ರಿಗೆ ಎದ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ನೀಟಾಗಿ ಎಲ್ಲ ಅಡುಗೆ ಮನೆ ಒಂದೊಂದು ಸರಿ ಎಷ್ಟೇ ಇದಾಯ್ತಾಯಿದ್ರು ನಾನೇ ಮಾಡಬೇಕು. ಏನು ಮನಿಕೊಂಡ್ರೆ ಯಾರು ಮಾಡಿಕೊಡ್ತಾರೆ? ಯಾರೂ ಮಾಡಿಕೊಡೋಕ್ಕೆ ನಮಗೆ ನಾವೇ ಎಷ್ಟೇ ಸಾಕಾದರೂ ನಾವೇ ಮಾಡಬೇಕು. ಒಂದೊಂದು ಸರಿ ಆಗದೇ ಇದ್ದಾಗ ಆ ಥರ ಮನಿಕಬಿಡ್ತೀನಿ. ಹುಷಾರಿಲ್ದಾಗ ಕ್ಲೀನು ಮಾಡೋಕ್ಕಾಗೋದಿಲ್ಲ. ಒಂದು ಸರಿ ಹಂಗೆ ಮನಿಕಬಿಡ್ತೀನಿ. 3-4 ಗಂಟೆ ರಾತ್ರಿಗೆ ಎದ್ದು ಅಡುಗೆ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳ್ದು ಎಲ್ಲ ಕ್ಲೀನ್ ಮಾಡಿದೆ. ಬೇಗ ಅಡುಗೆ ಮಾಡೋಣ ಅಂತವ ಗದ್ದೆ ಕುಯ್ತಾರೆ ನಾವು. ಅವ್ರಿಗೆ ಬೇಗ ಅಡುಗೆ ಮಾಡಿಕೊಡ್ಬೇಕು, ಬಿಸಿನೇ ಮಾಡಿಕೊಡ್ಬೇಕು. ಮುದ್ದೆ ಅನ್ನ ಸಾಂಬಾರು ಮಾಡಿಕೊಡ್ಬೇಕು. ಅದಕ್ಕೆ ಬೇಗ ಮಾಡೋಣ ಅಂದ್ಬಿಟ್ಟು ಸೊಪ್ಪೆಲ್ಲನೂ ಉತ್ತರಿಸ್ಕೊಂಡು ಎಲ್ಲನೂ ಎಲ್ಲನೂ ಇದು ಮಾಡಿ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿದೆ. ನಾನು ರಾತ್ರಿ ಹಾಳುಗಳಿಗೆ ಮೆಂತ್ಯದ ನೀರು ಕುಡಿತೀನಿ. ಮೆಂತ್ಯದ ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಮೆಂತ್ಯದ ನೀರು ಕಣ್ಣಿಗೆ ನಮ್ಮ ಸ್ಕಿನ್ಗೆ ಒಳ್ಳೆಯದು. ನನ್ನ ದೇಹಕ್ಕೆ ತಂಪು, ಕಣ್ಣಿಗೆ ತಂಪು. ಈ ಥರ ಕುಡಿತೀನಿ. ಆಮೇಲೆ 4 ಗಂಟೆ ರಾತ್ರಿಯಲ್ಲಿ ಹೊರಗಡೆ ಬಂದೆ. ಎಲ್ಲ ಕತ್ತಲೆ ಆಗಿತ್ತು. ಎಲ್ಲ ಓಡಾಡ್ತಾಯಿದ್ರು. ಬೈಕ್ಗಳೆಲ್ಲ ತಿರುಗ್ತಿದ್ರು. ಹಂಗೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಬಿಟ್ಟು ಕ್ಲೀನಿಗೆ ಹೊರಗಡೆ ಬಂದೆ. ಸೊಪ್ಪು ಸಾರು ಕುಯ್ಕೊಂಡಿದ್ದೆನಲ್ಲ, ಸೊಪ್ಪಿನ ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಸೊಪ್ಪೆಲ್ಲ ಬೇಯಿಸ್ಕೊಂಡು ಸೊಪ್ಪು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೊಪ್ಪಿನ ಸಾರು ಎಲ್ಲರಿಗೂ ಬರುತ್ತಲ್ಲ, ಏನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎದ್ದ ತಕ್ಷಣ ಅಡುಗೆ ಮಾಡಿಬಿಟ್ಟು ನಮ್ಮ ಯಜಮಾನ್ರು ನಮ್ಮ ಹುಡುಗನೂ ಹೋಗುತ್ತಾನೆ ಗದ್ದೆಗೆ. ಅವನಿಗೆ ಗದ್ದೆ ಮೇಲೆ ವ್ಯವಸಾಯದ ಮೇಲೆ ಭಾರಿ ಇಂಟ್ರೆಸ್ಟ್ ಅವನಿಗೆ. ನಮ್ಮ ಯಜಮಾನ್ರು ವ್ಯವಸಾಯ ಮಾಡ್ತಾರೆ. ಅವ್ರಿಗೆ ಗದ್ದೆ ಕೆಲಸ ಮಾಡೋರಿಗೆ ಮುದ್ದೆನೇ ಶಕ್ತಿ ಬೇಕು. ಮುದ್ದೆ ಮಾಡೋಕ್ಕೆ ನಾಷ್ಟ ಗಿಷ್ಟ ಕೇಳಲ್ಲ, ಮುದ್ದೆ ಕೇಳ್ತಾರೆ. ಅದಕ್ಕೆ ಬೇಗ ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡಿ ಗದ್ದೆಗೆ ಊಟ ಕೊಟ್ಟು ಕಳಿಸ್ಬಿಟ್ಟು ನನಗೆ ಹಿಟ್ಟು ಮಾಡೋಕ್ಕೆ ಬರ್ತಾನೇ ಇರಲಿಲ್ಲ. ದಿನ ಬೈಸ್ಕೊಳ್ಳೀನಿ. ಹಿಟ್ಟನ್ನೇ ಮಾಡೋಕ್ಕೆ ಬರ್ತಿದ್ದಿಲ್ಲ ನನಗೆ. ಈಗ ಒಂದೊಂದು ಸರಿ ಗಂಟಾಗೋದು, ಒಂದೊಂದು ಸರಿ ಪಿದುಗಳಾಗೋದು. ಈ ಥರ ಬೈಸ್ಕೊಳ್ಳೀನಿ ಡೈಲಿಯ. ನಿಮ್ಮ ತಲೆ ಮೆತ್ತೀನಿ ಅನ್ನೋರು. ಆಗ ಬೈಸ್ಕೊಂಡು ಸುಮ್ಮನಾಗೀನಿ. ಒಂದು 2-3 ದಫಾ ಟ್ರೈ ಮಾಡಿ ಮುದ್ದೆ ಮಾಡೋದ ಕಲಿತ್ಕೊಂಡೆ ನಾನು. 2 ಥರ ಮಾಡ್ತಾರೆ. ಗಂಜಿಲೂ ಮಾಡ್ತಾರೆ. ಗಂಜಿಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀರಲ್ಲೂ ಮಾಡ್ತಾರೆ, ಅನ್ನ ಹಾಕ್ಕೊಂಡು ಮಾಡ್ತಾರೆ. ಗಂಜಿಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ.
ನಮಗೆ ಕಲ್ಗುಚ್ಚಬೇಕು, ನಮ್ಮ ದನ ಕರುಗಳು ಅವೆಲ್ಲ ಕಲ್ಗುಚ್ಚಬೇಕು. ಒಂದೊಂದು ಸರಿ ಗಂಜಿಲಿ ಮಾಡ್ತೀನಿ, ಒಂದೊಂದು ಸರಿ ಗಂಜಿಲಿ ಮಾಡೋದಿಲ್ಲ, ಹಂಗೆ ನೀರಲ್ಲಿ ಮಾಡಿಬಿಡ್ತೀನಿ. ಇಲ್ಲಿ ಶೆಲ್ಫೆಲ್ಲನೂ ಒರೆಸ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು, ಟಮಾಟೆ ಹಣ್ಣು ಬೇರೆ ಖಾಲಿಯಾಗ್ಬಿಟ್ಟಿತ್ತು. ಮಾರ್ಕೆಟ್ಗೆ ಹೋಗಿ ಟಮಾಟೆ ಹಣ್ಣು ತಗೊಬಂದೆ. ಟಮಾಟೆ ಹಣ್ಣು ರೇಟು ಜಾಸ್ತಿ ಆಗ್ಬಿಟ್ಟಿತ್ತು. ಕೆಜಿ 50 ರೂಪಾಯಿ ಟಮಾಟೆ ಹಣ್ಣು ರೇಟು. ಒಂದೊಂದು ಸರಿ ಏರುತ್ತೆ, ಒಂದೊಂದು ಸರಿ ಇಳೀತದೆ. ಆಮೇಲೆ ಮುದ್ದೆ ಮಾಡಿ ಸಾಂಬಾರು ಮಾಡಿ ಅವರು ಊಟ ಮಾಡಿಬಿಟ್ಟು ಹೋದರು. ಇಲ್ಲೇ ಊಟ ಮಾಡ್ತೀನಿ, ಗದ್ದೆ ಕೆಲಸ ಮಾಡೋನಿಗೆ ಇಲ್ಲೇ ಊಟ ಮಾಡಿಬಿಡ್ತೀನಿ ಅಂತ ಅಂದರು. ಅವ್ರಿಗೂ ಊಟ ಮಾಡಿಕೊಟ್ಟೆ. ಊಟ ಮಾಡಿಬಿಟ್ಟು ಗದ್ದೆಗೆ ನಮ್ಮ ಹುಡ್ಗನೂ ಅವರು ಹೋದರು. ಇನ್ನು ನಮ್ಮ ಹುಡ್ಗ ಕಿರಿ ಹುಡ್ಗ ಅವನಿಗೆ ನಾಷ್ಟ ಮಾಡಿಕೊಡ್ಬೇಕು. ನಾಷ್ಟ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾಷ್ಟ ಮಾಡಿಕೊಡ್ಬೇಕು. ನಮ್ಮನೆ ಈ ಥರ ನೋಡೋಕ್ಕೆ ಈ ಥರ ಐತೆ. ಈ ಥರ ಮೇಲ್ಗಡೆಯಿಂದ ಬರಬೇಕು ನಮ್ಮನೆ ಬಾಗಿಲು. ಈ ಥರ ಮತ್ತೆ ಮಾವ ಕೆಳಗಿದ್ದಾರೆ. ಖಾರ ಪುಡಿ ಸಾಮಾನೆಲ್ಲ ಬಿಡಿಸ್ಕೊಂಡಿದ್ದೀನಿ. ಹುಷಾರಿಲ್ಲದೆ ಖಾರ ಪುಡಿ ಸಾಮಾನು ಮಾಡ್ಕೊಳಕ್ಕಾಗಲಿಲ್ಲ. ಬಾಗಿಲಿಗೆಲ್ಲ ರಂಗೋಲಿ ಹಾಕಿ, ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ಟು, ಹೀಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಂಟ್ರೆಸ್ಟು. ಏನು ಅಂದರೆ ಒಂದು ಟೈಮ್ ಹಾಕೋಕ್ಕೆ ಆಗೋದಿಲ್ಲ. ತುಳಸಿ ಗಿಡಕ್ಕೆ ಈ ಥರ ರಂಗೋಲಿ ಹಾಕಿದ್ದೀನಿ. ನನಗೆ ರಂಗೋಲಿ ಎಳೆದು ಬರುತ್ತೆ, ಚುಕ್ಕಿದು ಬರುತ್ತೆ. ನನಗೆ ಚಿಕ್ಕರಿಂದ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ಯಾರ ಮನೆ ಬಾಗಿಲಲ್ಲಿ ರಂಗೋಲಿ ಹಾಕೋದಂದರೆ ನಾನು ಹಾಕ್ತೀನಿ ಅಂತ ಹೋಗ್ತೀನಿ. ಅಷ್ಟೊಂದು ಇಷ್ಟ ನನಗೆ ರಂಗೋಲಿ ಅಂದರೆ. ಟೊಮೊಟೊ ಚಿತ್ರಾನ್ನ ಮಾಡಿದೆ. ನಮ್ಮ ಹುಡ್ಗಂಗೆ ಟೊಮೊಟೊ ಚಿತ್ರಾನ್ನ ಮಾಡಿಕೊಟ್ಟೆ. ನಿಂಬೆಹಣ್ಣು ಖಾಲಿಯಾಗ್ಬಿಟ್ಟಿದ್ದು ಅಂದ್ಬಿಟ್ಟು ಟೊಮೊಟೊ ಹಣ್ಣು ಚಿತ್ರಾನ್ನ ಮಾಡಿಕೊಟ್ಟೆ. ಸಾರಿ, ಏನಾದ್ರು ಮಿಸ್ಟೇಕ್ ಆದರೆ ಕ್ಷಮಿಸ್ಬಿಡಿ. ತಪ್ಪಾಗಿ ಮಾತ್ರ ಕಮೆಂಟ್ ಹಾಕಬೇಡಿ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅನ್ನ ಹುಡಿಯಾಗಿದ್ದರೆ ಚೆಂದ, ಅದಕ್ಕೆ ಹುಡಿಯಾಗಿ ಮಾಡಿಬಿಟ್ಟು ಒಂದೊಂದು ಸರಿ ಕುಕ್ಕರ್ಗೆ ಹಾಕಿದ್ರೆ ಹುಡಿ ಆಗೋಲ್ಲ, ಬೆಂದೋಗ್ಬಿಡ್ತದೆ. ಅವನಿಗೆ ಮಾಡಿಕೊಟ್ಬಿಟ್ಟು ಅವನು ಸ್ಕೂಲ್ಗೆ ಹೋದ. ಇವತ್ತು ಈ ಥರ ಆಗಿತ್ತು ನನ್ನ ವಿಡಿಯೋ. ಒಂದು ಸ್ವಲ್ಪನಾದ್ರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.